ಅದಕ್ಕೂ ಮಾಡೋಣ. ಈಗ ಇದಕ್ಕೊಂದು ಹೊಸ ಸ್ಕೀಮ್ನ ಕ್ಲೀನರ್ ಬ್ಯಾಂಗ್ಳೂರ್ ಅಂತೇಳಿ ಇಡೀ ಬ್ಯಾಂಗ್ಳೂರ್ನ ಒಂದು ರೌಂಡ್ ಕ್ಲೀನ್ ಮಾಡೋಕ್ಕೆ ಎಲ್ಲ ಕೂಡ ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇರ್ಬೋದು ಎಲ್ಲ ಕಡೆ ರಿಮೂವ್ ಮಾಡೋಕ್ಕೆ, ಪಬ್ಲಿಕ್ಕು ಕೂಡ ಇದರಲ್ಲಿ ನೀವು ಎಲ್ಲೆಲ್ಲಿ ಕಸ ಇದೆ ಅನ್ನೋದನ್ನ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ನಂಬರ್ಸ್ಗಳು ಕೊಟ್ಟು ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಆ್ಯಪಲ್ಲಿ ಇಮಿಡಿಯೇಟಾಗಿ ಹೋಗಿ ಒಂದು 2-3 ದಿನದಲ್ಲಿ ಹೋಗಿ ಮಾಡ್ತೀವಿ. ಸೊ ಆಲ್ ಆಫೀಸರ್ಸು, ಮಾರ್ಷಲ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಸು ಅವರೆಲ್ಲರೂ ಕೂಡ ಈ ಬ್ಲ್ಯಾಕ್ ಸ್ಪಾಟ್ಗಳಿಗೆಲ್ಲ ತೆಗಿಲಿಕ್ಕೆ ಒಂದು ಮಾಡ್ತಾರೆ. ಸೊ ಬ್ಯಾಂಗ್ಳೂರ್ನ ಕ್ಲೀನ್ ಆಗಿಡೋಕ್ಕೆ, ಯಾಕೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೋ, ಮಧ್ಯ ಕೋರ್ಟಲ್ಲಿ ಎಲ್ಲ ಕೆಲವೆಲ್ಲ ಸಮಸ್ಯೆ ಇತ್ತು. 89 ಪ್ಯಾಕೇಜ್ ಹಿಂದೆ ಗೌರ್ಮೆಂಟ್ ಮಾಡಿತ್ತು, ಅದು ಸುಪ್ರೀಂ ಹೈಕೋರ್ಟ್ ಕೂಡ ಅದನ್ನು ಸ್ಕ್ವಾಶ್ ಮಾಡಿ 44 ಮಂತ್ಸಲ್ಲಿ ರೀಟೆಂಡರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಕೂಡ ಮಾಡಿಕೊಡ್ತಾ ಇದ್ವಿ. ಇನ್ನೊಂದು 31 ಟ್ರಾನ್ಸ್ಫರ್ ಸ್ಟೇಷನ್ಸು ಆಟೋ ಟಿಪ್ಪರು ಶಿಫ್ಟ್ ವಾರ್ಡಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ಮಾಡಿದ್ವಿ. ಈಗಾಗಲೇ 5 ಜಾಗದಲ್ಲಿ ಕೆಲಸ ನಡೀತಾ ಇದೆ. 26 ಜಾಗದಲ್ಲಿ ಅದನ್ನು ಈ ತಿಂಗಳಲ್ಲಿ ಅದನ್ನು ಫೈನಲೈಸೇಷನ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಬೆಂಗಳೂರು BSWML ಅದು ಫ್ಲೋಟಿಂಗ್ ಟೆಂಡರ್ ಆಗ್ತಾ ಇದೆ. ಸೊ ಕಲೆಕ್ಷನ್ನು, ವೆಟ್ ವೇಸ್ಟು ಇವೆಲ್ಲ ಕೂಡ ಅದಕ್ಕೂ ಕೂಡ ಟೆಂಡರ್ನ ಡೈಲಿ ಮಾಡಲಿಕ್ಕೆ ಅದು ಕೂಡ ಮಾಡ್ತಾ ಇದೆ. ಇಂಟಿಗ್ರೇಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಟೆಂಡರು ಇನ್ನೊಂದು 15 ದಿನದಲ್ಲಿ ಫ್ಲೋಟ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಅದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಹೋಗ್ತಾ ಇದೆ, ಅಪ್ರೂವಲ್ ಹೋಗ್ತಾ ಇದೆ ಈಗ. ಆಮೇಲೆ ಆ್ಯಪ್ನ ನಾವು ಒಂದು ಹೊಸ ಆ್ಯಪ್ನ ನಾನು ಈಗೇನು ಕ್ಲೀನ್ನೆಸ್ ಬ್ಯಾಂಗ್ಳೂರ್ ಕ್ಲೀನ್ನೆಸ್ ಕೇಳಿದ್ದೀನಿ, ಅದಕ್ಕೆಲ್ಲ ಇನ್ನೊಂದು 48 ಅವರ್ಸಲ್ಲಿ ನಾನು ಅದಕ್ಕೆ ಯಾವ ಆ್ಯಪಲ್ಲಿ ಲೋಡ್ ಮಾಡಬೇಕು ಅಂತ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಟು ತಮಗೆ ನಾವು ಅದಕ್ಕೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಅದು ಮಾಡಿ ತಿಳಿಸ್ತೀವಿ. ಇದು ಮೇಜರ್ ಡಿಸಿಷನ್ಸು. ಇವತ್ತು ಬೆಳಗ್ಗೆ ನಾನು ಟ್ರಾಫಿಕ್ ಪೊಲೀಸ್ನು ಕರೆಸಿ, ನಮ್ಮ ಆಫೀಸರ್ಸ್ನು ಕರೆಸಿ ಮುಂದಕ್ಕೆ ಏನೇನು ಪ್ಲ್ಯಾನ್ ಆಗ್ತಾಯಿದ್ದೀವಿ ಈ ಟ್ರಾಫಿಕ್ ಕಂಜೆಷನ್ಸ್ ವಿಚಾರದಲ್ಲಿ ಮೇಜರ್ ಡೆವಲಪ್ಮೆಂಟ್ಗೆ, ಅದೆಲ್ಲ ಕೂಡ ಇವತ್ತು ಬೆಳಗ್ಗೆ ತೀರ್ಮಾನವನ್ನು ಮಾಡಿದ್ದೇನೆ. ಈಗ ಬೇರೆ ವಿಚಾರನ ಈಗ ಮುಂದಕ್ಕೆ ನಾವು ಮಾಡ್ತೀವಿ. ಮಾಧ್ಯಮದವ್ರು ಏನಾದರೂ ಕೇಳಿ ಆಮೇಲೆ ನಾವು ಬೇರೆ